ಪ್ರತಿಯೊಂದು ಏರಿಯಾಕ್ಕೆ ಒಂದೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು, ದರ್ಶನ್ ಅವ್ರು ಹೊರಗ್ ಬರ್ಲಿ ಅಂತ ಡೆವಿಲ್ ಸಿನಿಮಾ ಸಕ್ಸಸ್ ನಾವೀಗ ಪ್ರೆಸೆಂಟ್ ಎರಡಕ್ಕೂ ಅಂದ್ರೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ನಮ್ಗೆ. ಅವ್ರು ಏನೇನ್ ಆ ಪರಿಸ್ಥಿತಿ ಏನೇನಿದೆಯೋ, ಯಾರ್ಯಾರ ಕಣ್ಣುಗಳು ಬಿದ್ದಿದ್ಯೋ, ಯಾರ್ಯಾರ ದೃಷ್ಟಿ ಆಗಿದೆಯೋ, ಆಮೇಲೆ ಎಷ್ಟೋ ಜನ ನಿಮ್ಗೆ ಗೊತ್ತು ಹೇಟರ್ಸೇ ಜಾಸ್ತಿ ಅವ್ರಿಗೆ. ಸೊ ಯಾರ್ಯಾರ ಕಣ್ಣು ಅಂದ್ರೆ ಎಲ್ಲಾರ್ಗು ಇರ್ತಾರೆ ಕಣ್ಣು ದೃಷ್ಟಿ ಅನ್ನೋದು. ನಾವು ಬರೀ ಎಲ್ಲ ಹೋಗಿ ನಿಂಬೆನ್ ಕೊಯ್ಯೋದಂತೆ ಇನ್ನೊಂದು ಮಾಡೋದು ಅದು ದೃಷ್ಟಿ ಅಲ್ಲ. ಕಣ್ಣ ದೃಷ್ಟಿ, ಒಂದು ಬಾಯಿಯ ದೃಷ್ಟಿ, ಒಂದು ನಾಲ್ಗೆನೇ ದೃಷ್ಟಿ. ಸೊ ಆ ಬಗ್ಗೆ ಒಂಚೂರು ಏನಾದ್ರು ಒಂದು ಮಾತಾಡ್ಬಿಟ್ರೆ ಅದೇ ದೃಷ್ಟಿ ಆಗುತ್ತೆ. ಎಲ್ರಿಗೂ ಅಷ್ಟೇ, ಅವ್ರಿಗಂತಾನೆ ಅಲ್ಲ, ಪ್ರತಿಯೊಬ್ಬರಿಗೂ ದೃಷ್ಟಿ ಆಗುತ್ತದು. ಸೊ ದೃಷ್ಟಿ ಆಗೋವಾಗ ನಾವೇನ್ ಮಾಡ್ತೀವಿ, ಕೊನೆಗೆ ನಾವು ದೇವ್ರ ಮುಖಾಂತರನೇ ನಾವು ಅದನ್ನ ಪರಿಹಾರ ಮಾಡ್ಕೋಬೇಕು. ಸೊ ಆದ್ರಿಂದ ಅವ್ರ ಕುಟುಂಬಕ್ಕೆ, ದರ್ಶನ್ ಸರ್ಗೆ ಮತ್ತೆ ಈ ಡೆವಿಲ್ ಸಿನಿಮಾಗೆ ಅಂದ್ರೆ ಎಲ್ಲ ದರ್ಶನ್ ಅವ್ರ ಅಭಿಮಾನಿಗಳಿಗೂ ಕಣ್ಗಳು ಬಿದ್ದಿದೆ ಇವಾಗ. ಸೊ ಅವ್ರ ಅಭಿಮಾನಿ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೂ ಎಲ್ಲ ಸೇರಿ ಪೂಜೆ ಮಾಡ್ತಾ ಇದ್ದೀವಿ ನಾವು. ಪ್ರತಿದಿನ ಒಂದೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ, ಪೂಜೆ ಮಾಡಿಸ್ತೀವಿ, ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿಸ್ತೀವಿ, ಅವ್ರ ರಾಶಿ ನಕ್ಷತ್ರ ಹೇಳ್ತೀವಿ. ಕುಟುಂಬಕ್ಕೆ ಒಳ್ಳೇದಾಗಬೇಕು, ಡೆವಿಲ್ ಸಿನಿಮಾಗೆ ಒಳ್ಳೇದಾಗಬೇಕು. ಆದಷ್ಟು ಬೇಗ ದರ್ಶನ್ ಸಾರು ನಾವು ಸೆಲೆಬ್ರಿಟಿಗಳ ಜೊತೆ ತಿರ್ಗಾ ನಮ್ ಜೊತೆ ಇರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ನಾಳೆಯಿಂದ ಪೂಜೆ ಮಾಡಿದ್ವಿ. ಓಕೆ, ಈಗ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ಗೊತ್ತು ಎಷ್ಟು ಕ್ರೌಡ್ ಇರುತ್ತೆ, ಯಾವ ಮಟ್ಟದಲ್ಲಿ ಜನಸಂಖ್ಯೆ ಸೇರಿರ್ತಾರೆ ಅನ್ನೋದು. ದರ್ಶನ್ ಸರ್ ಸಿನಿಮಾ, ಡೆವಿಲ್ ಸಿನಿಮಾ ಬರ್ತಾ ಇದೆ, ಅಭಿಮಾನಿಗಳು ಸಾಕಷ್ಟು ಜನ ಸೇರ್ತಾರೆ. ಅಲ್ಲಿ ಸಾಕಷ್ಟು ಜನ ಸೇರಿದ್ರೆ ಗಲಭೆಗಳಾಗ್ಬೋದು, ಗಲಾಟೆಗಳಾಗ್ಬೋದು. ಅವರ ಫ್ಯಾನ್ಸ್ ಗಳಿಗೆ ಏನ್ ಹೇಳ್ತೀರೋ ಅನ್ನೋದು? ಇಲ್ಲ, ಏನೂ ಆಗೋದಿಲ್ಲ. ಮೋಸ್ಟ್ಲಿ ಯಾರೋ ಕಿಡಿಗೇಡಿಗಳಿರ್ತಾರದಲ್ಲ. ಸೊ ದರ್ಶನ್ ಸರ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಅವರು ಒಳ್ಳೆ ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಾರೆ ಹೊರತು ಯಾವತ್ತೂ ಕೂಡ ಅವರು ಕೆಟ್ಟ ರೀತಿಯಿಂದ ಅವರು ಒಂದು ವರ್ತನೆ ಮಾಡೋದಾಗ್ಲಿ ಇನ್ನೊಂದಾರು ಬೇಕು ಅಂತ ಅವ್ರು ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರೋ ಕಿಡಿಗಳು ಆಗದಿರೋರು ಬಂದು ಜೊತೆಲಿ ಸೇರ್ಕೊಂಡ್ಬಿಡ್ತಾರೆ. ಈಗ ಎಕ್ಸಾಂಪಲ್, ಈಗ ನಾನು ದರ್ಶನ್ ಅವ್ರ ಅಭಿಮಾನಿ, ನನ್ನ ಜೊತೆ ಒಂದಷ್ಟು ಜನ ಹುಡುಗರು ಇರ್ತಾರೆ, ನಾವೆಲ್ಲ ದರ್ಶನ್ ಸರ್ ಅಭಿಮಾನಿಗಳು, ಸೆಲೆಬ್ರಿಟೀಸು. ಯಾರೋ ಇನ್ನೊಬ್ಬ ವ್ಯಕ್ತಿ ಮೂರನೇವನು ಒಂದು ಅವರೊಂದು ಗ್ಯಾಂಗ್ ಒಂದು ಬಂತಾರೆ, ಸೇರ್ಕೊಂತಾರೆ, ಡ್ಯಾನ್ಸ್ ಮಾಡ್ತಿರ್ತೀವಿ, ಗುಂಪಲ್ಗಳಿಂದ ಅಂತ ಅವರು ಬರ್ತಾರೆ. ಅವ್ರು ಮಾಡೋ ಕೆಲ್ಸಕ್ಕೆ ದರ್ಶನ್ ಅವ್ರ ಅಭಿಮಾನಿಗಳ ಹೆಸರು ಬರುತ್ತಿರ್ಲಿ, ನೀವು ಎಲ್ಲೇ ತಗೊಳ್ಳಿ ಅವ್ರ ಹೆಸರು ಬರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ದರ್ಶನ್ ಸರ್ ಅವ್ರನ್ನ ಹೆಂಗೆ ಗೊತ್ತಾ ಮೇಡಮ್, ದರ್ಶನ್ ಸರ್ ಅಭಿಮಾನಿಗಳಾಗ್ಲಿ ಅವ್ರ ದರ್ಶನ್ ಸರ್ನಾಗ್ಲಿ ಹೆಂಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ, ಒಂದು ರೆಸ್ಪೆಕ್ಟ್ ಕೊಟ್ರೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ರೆಸ್ಪೆಕ್ಟ್ ಕೊಟ್ಟಿರೋ ನಾವು ಯಾವೊಂದು ಮುಲಾಜೆ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಈಗ ಪ್ರಪಂಚ ನಡೆಯೋದೇ ಹಿಂಗೆ, ನಾವು ಏನು ಮಾತಾಡಿಲ್ಲ ಅಂದ್ರೆ ನಮ್ಮನ್ನ ಯಾರು ಏನೋ, ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಅಂದ್ರೆ ಅಂತಾರೆ ಇವಾಗ ಜನ. ಸೊ ಆತರ ಈಗ ನಾವು ಹಣ ಆಯ್ತಣ್ಣ ಹಂಗಣ ಹಿಂಗಣ ಸಾಫ್ಟ್ ಅಂದ್ರೆ ನಮ್ಮನ್ನೇ ತೊಳೆದು ಬಿಡ್ತಾರೆ ಇವಾಗ. ಸೊ ಎಲ್ಲಾ ಕಡೆ ಇದೆ ಅದು, ಇಂಡಸ್ಟ್ರಿ ಒಂದೇ ಅಂತಲ್ಲ, ಎಲ್ಲಾ ಕಡೆ ಇವಾಗ ಅದು ನಾವು ಸ್ಟ್ರಾಂಗ್ ಆಗಿರ್ಬೇಕು. ಅದು ನಾವು ದರ್ಶನ್ ಅವ್ರ ಅಭಿಮಾನಿಗಳ ಹತ್ರ ಇದೆ ಅದು. ಸೊ ಅವರು ಅಣ್ಣ ಅಂದ್ರೆ ಆಯ್ತಣ್ಣ ಭಕ್ತಿನಿ ಅಂತಾರೆ, ಇಲ್ವಾ ಅವರು ಬೇರೆ ತರನೇ ಅದು. ಸೊ ಅದಕ್ಕೋಸ್ಕರ ಅವ್ರ ಆತರ ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್. ಸೊ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿರೋದು, ದರ್ಶನ್ ಅಭಿಮಾನಿಗಳು ಹಂಗ್ ಮಾಡ್ತಾರಂತೆ, ಹಿಂಗ್ ಮಾಡ್ತಾರಂತೆ, ಮತ್ತೊಂದ್ ಮಾಡ್ತಾರಂತೆ, ಮಗದೊಂದ್ ಮಾಡ್ತಾರೆ, ಊಹಾಪೋಹಗಳಿಗೆಲ್ಲ ಯಾರು ಕಿವಿ ಕೊಡಂಗೆ. ನಾವಂತೂ ಕಿವಿ ಕೊಡಲ್ಲ, ಬೇರೆಯವ್ರು ಕಿವಿ ಕೊಡ್ತಾರೆ. ಅದನ್ನ ಇಟ್ಕೊಂಡೆ ಅದೇ ವಿಡಿಯೋಗಳು ಇಟ್ಕೊಂಡು ಅದನ್ನೇ ವೈರಲ್ ಮಾಡೋದು, ಮತ್ತೊಂದ್ ಮಾಡೋದು, ಮಗದೊಂದ್ ಮಾಡೋದು, ಅದು ನಮ್ಗೇನು ಅದು ಯೂಸ್ಲೆಸ್ ಅನ್ಸುತ್ತೆ ನಮ್ಗೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.